ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಮಾಡ್ತಾಯಿದ್ದೀನಿ ನಾನು ಚಪಾತಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂತ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಹಳ್ಳಿಯಿಂದ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹಳ್ಳಿ ವಿಡಿಯೋಗಳು ಬೇಕಂದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಪದರವಾಗಿ. ಇವಾಗ ಫಸ್ಟಿಗೆ ಮೆಣಸಿನ್ಕಾಯಿ ಹುರಿದು ಅದರೊಳಗಡೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಬೆಳ್ಳುಳ್ಳಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹುರಿದೀವಿ ಅಂತ. ಇವಾಗ ಕಲ್ಲಲ್ಲಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ಅರಿಬೇಕು. ಹಾಗಾಗಿ ಜೀರಿಗೆ ಎಲ್ಲ ಸಣ್ಣ ಆಗ್ತವೆ. ಜೀರಿಗೆ ಸಣ್ಣ ಆದ ತಕ್ಷಣ ಈಗ ಹುರಿದಿಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ, ಅದನ್ನು ಕಲೆಯಲ್ಲಿ ಹಾಕಿ ಕುಟ್ಟೋಣ. ಸಣ್ಣ ಆಗುತ್ತೆ. ಈ ರೀತಿ ಸಣ್ಣ ಮಾಡಬೇಕು. ಸಣ್ಣ ಮಾಡಿದ ಕೂಡಲೇ ತೊಳೆದು ಇಟ್ಕೊಂಡಿದ್ದ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಜಜ್ಜಬೇಕು. ಜಜ್ಜಿದರೆ ನೋಡಿ ಇಷ್ಟು ಫೋರ್ಸಾಗಿ ಜಜ್ಜಿ ಈ ರೀತಿ ತಿಕ್ಕಿದ್ರೆ ಈ ರೀತಿ ಆಗುತ್ತೆ ಸಣ್ಣ ಖಾರ ಕಲಿಯಲ್ಲಿ. ಇವಾಗ ನಾನು ಮೊದಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಶೇಂಗಾದ ಪುಡಿ ಹಾಕಿದ್ದೀನಿ. ಈಗ ಇಷ್ಟು ಹಾಕಿದ್ರೆ ಖಾರ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಕೈಯಿಂದ. ನೋಡಿ ಈ ರೀತಿ ಎಲ್ಲ ಎಣ್ಣೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ನೋಡಿ, ಈ ರೀತಿ ಆಗಬೇಕು ಖಾರ. ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ, ಹೀಗೆ ತಿನ್ನಬೇಕು ಅನ್ನಿಸ್ತಾಯಿದೆ. ಬನ್ನಿ, ಎಷ್ಟು ಟೇಸ್ಟಿಯಾಗಿದೆ. ಇವಾಗ ಚಪಾತಿ ಮಾಡೋಣ. ಚಪಾತಿ ಮಾಡೋದು ನೋಡಿ ಇಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಏನಿದು ಬ್ರಹ್ಮವಿದ್ಯೆ ಏನಲ್ಲ, ಈ ರೀತಿ ಮಾಡಬೇಕು. ಒಂದು ಸ್ವಲ್ಪ ಹಿಟ್ಟು ದೊಡ್ಡದಾಗಿ ತೊಗೊಂಡು ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟು ಹಚ್ಚಿದರೆ ಆಯಿತು. ಚಪಾತಿ ಉಬ್ಬಿ ಬರ್ತವೆ. ನೋಡಿ ಈ ರೀತಿ ಮಾಡಬೇಕು. ಆ ರೀತಿ ಒಲೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಲೆ ಮೇಲೆ ಗ್ಯಾಸ್ಗಿಂತಲೂ ಚೆನ್ನಾಗಿ ಕಾಣಿಸುತ್ತೆ ಒಲೆ. ಅಷ್ಟೇ ಅಡುಗೆ ಟೇಸ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾಯಿವೆ ಚಪಾತಿ. ನೋಡಿ ಒಂದು ಆಗಷ್ಟಾಗೆ ಒಂದು ಆಗ್ತವೆ. ನೋಡಿ ಎಷ್ಟು ಟೇಸ್ಟಾಗಿ ಬರ್ತವೆ. ಒಮ್ಮೆ ಒಲೆ ಮೇಲಿನ ಅಡುಗೆ ಟ್ರೈ ಮಾಡಬೇಕು ನೀವು, ಅಷ್ಟು ಚೆನ್ನಾಗಿ ಬರ್ತವೆ. ಮತ್ತೆ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡ್ಕೋಕೆ ಏನು ಎರಡು ಉಳ್ಳಿ ಏನು ಮಾಡಬೇಕಂತೇನಿಲ್ಲ. ಒಂದೇ ಉಳ್ಳಿ ತೊಗೊಂಡು ಈ ರೀತಿ ಮಾಡಿದರೆ ಚಪಾತಿ ಉಬ್ಬಿ ಬರ್ತವೆ. ನೋಡಿ ಎಷ್ಟು ಚಪಾತಿ ಮಾಡಿ ಹಾಕ್ತಾಯಿದ್ದೀನಿ ಅಂತ ಹೇಳಿ. ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಬರ್ತಾಯಿದೆ. ನೀವು ಒಮ್ಮೆ ಈ ರೀತಿ ಮಾಡಿ. ಚಪಾತಿ ಮಾಡೋಕ್ಕೇನು ಜಾಸ್ತಿ ಇದು ಬೇಕಾಗಿಲ್ಲ. ಒಂದು ದೊಡ್ಡ ಉಳ್ಳಿ ತೊಗೊಂಡಿರ್ತೀನಲ್ಲ, ಅದು ಮಧ್ಯದಿಂದ ತಿರ್ಕೋತು ಬನ್ನಿ, ತಾನೇ ಚೆನ್ನಾಗಿ